ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೋಪಿ, ನಿಮ್ಮಣ್ಣ ಹೋಗಿ ವರ್ಷ ಆಯ್ತು. ಇವನನ್ನ ಗುರುಕುಲಕ್ಕೆ ಸೇರಿಸ್ಬೇಕು ಅಂತ ಏನಾದ್ರೂ ಯೋಚನೆ ಮಾಡಿದ್ಯೋ ಅಥವಾ ನೀನ್ ಹೇಳ್ಕೊಟ್ಟಷ್ಟೇ ಪಾಠ ಪ್ರವಚನ ಅಂತ ಅನ್ಕೊಂಡ್ಬಿಟ್ಟಿದ್ದೀಯೋ? ನೋಡು ಗೋಪಿ, ನಮ್ಮ ವಂಶದಲ್ಲಿ ಎಲ್ಲಾರು ಮಹಾ ಪಂಡಿತರೇ. ಅರಮನೆಯಲ್ಲಿ ಗುರುಮನೆಯಲ್ಲಿ ಪಾಂಡಿತ್ಯ ಮೆರೆದು ಸನ್ಮಾನ ಮಾಡಿಸ್ಕೊಂಡವ್ರೆ. ನಮ್ಮ ತಿಮ್ಮಣ್ಣ ಇದ್ದಿದ್ರೆ ಇವನನ್ನ ನಮ್ಮ ವಂಶಕ್ಕೆ ತಕ್ಕ ಹಾಗೆ ಸಿದ್ಧ ಮಾಡ್ತಿದ್ದ. ನಮ್ಮ ಗುರುರಾಜನಿಗೋ ಇಡೀ ಮನೆ ಜವಾಬ್ದಾರಿ ಬಿದ್ದಿದೆ. ಅವನಿಗೆ ನಾವೇನು ಹೇಳೋದಕ್ಕಾಗೋದಿಲ್ಲ. ಆದ್ರೆ ಇವನಿಗಾದ್ರೂ ಒಂದೊಳ್ಳೆ ಅಧ್ಯಯನ ಕೊಡ್ಸೋದು ಬೇಡ್ವೆ? ಎಲ್ಲದಕ್ಕಿಂತ ಇವನು ಭವಿಷ್ಯ ಮುಖ್ಯ ಅಲ್ವೇ? ವೆಂಕಟನಾಥ, ಸೀತಕ್ಕ ಹೇಳಿದಕ್ಕೆ ನೀನೇನಪ್ಪ ಹೇಳ್ತೀಯ? ಅಮ್ಮ, ನೀವು ಹಿರಿಯರು, ನೀವೇನು ಹೇಳ್ತೀರೋ ಅದನ್ನೇ ಕೇಳ್ತೀನಿ. ಆದರೆ ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು ಅನ್ನೋದು ನನ್ನ ಆಸೆ. ಎಂತ ಮಗು ನಮ್ಮ ಇವನು. ಆದ್ರೆ ಇಂಥ ಮಗನ್ನ ಬಿಟ್ಟು ಹೋಗೋದಕ್ಕೆ ನಮ್ಮ ತಿಮ್ಮಣ್ಣನಿಗೆ ಅದು ಏನು ಅವಸರ ಇತ್ತೋ ಏನೋ. ಹೌದು ಅತ್ತೆ, ವೆಂಕಟನಾಥನ್ ನೋಡ್ದಾಗೆಲ್ಲ ನನಗೂ ಹಾಗೆ ಅನ್ಸುತ್ತೆ. ಅಪ್ಪನ ಉಳಿಸ್ಕೊಳ್ಳೋಕ್ಕೆ ಇವನಿಗೆ ಪುಣ್ಯ ಇರಲಿಲ್ವೋ, ಇಲ್ಲ ಮಗನ ಜೊತೆ ಇರೋಕ್ಕೆ ಅಪ್ಪಂಗೆ ಭಾಗ್ಯ ಇರಲಿಲ್ವೋ ಅಂತ. ಏನೇ ಆಗಲಿ ಮಾವನವರು ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ಅತ್ತೆಯವ್ರನ್ನ ನೋಡಿದ್ರೆ ನಂಗೆ ತುಂಬಾ ಸಂಕಟ ಆಗತ್ತೆ. ನಾನು ನೋಡ್ತಾನೆ ಇದ್ದೀನಿ. ಮಾವನವ್ರು ಹೋಗಿ 1 ವರ್ಷ ಕಳೆದು 1 ಪಕ್ಷ ಕಳೀತು. ನೀವು ಹೀಗೆ ಅವ್ರನ್ನೇ ನೆನೆಸ್ಕೊಂಡು ಅಳ್ತಾ ಕೂತ್ಕೊಂಡ್ರೆ ಹೇಗೆ? ಹಳೇದನ್ನ ಮರಿಬೇಕು ತಾನೆ. ಹೇಗಪ್ಪ ಮರೆಯೋದು? ಹೇಗೆ? ತಿಮ್ಮಣ್ಣ ಅಂದ್ರೆ ಏನು ಸುಮ್ಮನೆ ಯಾರ ಶಾಪನೋ ಏನೋ, ಅವನೇನೋ ಹೋಗ್ಬಿಟ್ಟ. ಈಗ ನಮ್ಮ ಕತೆ ಏನು?